ನಮಸ್ಕಾರ ಫ್ರೆಂಡ್ಸ್. ನಂದಿವರ್ಣ ಹೂವನ್ನು ನಂದಿ ಬಟ್ಟಲು ಹೂವು ಅಂತೇಳಿ ಅದನ್ನ ಕರೀತಾರೆ. ಆ ಹೂವು ಶಿವನಿಗೆ ತುಂಬಾ ಅತಿಯಾದ ಪ್ರೀತಿ. ಶಿವನಿಗೆ ಅದರಿಂದ ಹೂಗಳನ್ನು ಇಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಮತ್ತೆ ನಂದಿ ಬಟ್ಟಲು ಹೂವು ಅಂತೇಳಿ ಅದನ್ನ ಕರೀತಾರೆ. ನಂದಿ ವರ್ಣದ ಹೂವು ಅಂತಾನೂ ಕರೀತಾರೆ. ಆ ಹೂವನ್ನು ದೇವರಿಗೆ ಇಡೋದ್ರಿಂದ ಸಕಲ ಎಲ್ಲಾ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತಾರೆ. ಆದರೆ ಶಿವನಿಗಾಗಲಿ ಶಿವನ ಫೋಟೋಕ್ಕಾಗಲಿ ಇಲ್ಲ ಮನೆಯಲ್ಲಿ ಯಾವುದೇ ದೇವರುಗಳಿದ್ದರೂ ಆ ನಂದಿವರ್ಣ ಹೂವನ್ನು ಇಡೋದ್ರಿಂದ ಸಕಲ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತದೆ. ಆದರೆ ಆ ಹೂಗಳಿಂದ ಮನೆಗೂ ಶ್ರೇಯಸ್ಸು. ಮತ್ತೆ ಗಿಡದಲ್ಲಿ ನಾವು ಪಾಟಲ್ಲಾಗಲಿ ಎಲ್ಲೇ ಆಗಲಿ ಆ ಗಿಡವನ್ನು ಮನೆ ಹತ್ರ ಹಾಕಿಕೊಂಡರೆ ನಿಮಗೆ ಎಲ್ಲ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾರೆ. ತುಳಸಿ ಗಿಡದ ಪಕ್ಕದಲ್ಲಿ ನಂದಿವರ್ಣ ಹೂವನ್ನು ಹಾಕೋದ್ರಿಂದ ತುಂಬಾ ಗಿಡವನ್ನು ಇಡೋದ್ರಿಂದ ಸಕಲ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತಾರೆ. ಶಿವನಿಗೆ ಅತಿಯಾದ ಪ್ರೀತಿಯಂತೆ ನಂದಿವರ್ಣ ಹೂವ ನಂದಿ ಬಟ್ಟಲು ಹೂವ ಅಂತೇಳಿ ಕರೆಯುತ್ತಾರೆ. ಆ ಹೂವನಿಂದ ನಾವು ಬಿಸಿ ನೀರಿನಲ್ಲಿ ಚೆನ್ನಾಗಿ ಕಾಯಿಸಿ ಒಂದು ಲೋಟ ಕುಡಿಯೋದ್ರಿಂದ ಉಷ್ಣತೆ ಕಡಿಮೆ ಆಗುತ್ತದೆ. ಕಣ್ಣಿಗೆ ಹಾಕಿಕೊಳ್ಳೋದ್ರಿಂದ ಕಣ್ಣಿನ ನೋವಾಗಲಿ ಕಣ್ಣಿನ ಹುರಿಯಾಗಲಿ ಎಲ್ಲವನ್ನು ಕಡಿಮೆ ಆಗುತ್ತದೆ. ಆ ನಂದಿವರ್ಣ ಹೂವ ಅಷ್ಟು ವಿಶೇಷತೆ ಹೊಂದಿದೆ. ಹಾವು ಕಚ್ಚುವುದರಿಂದ ಅದನ್ನ ನಾವು ಯೂಸ್ ಮಾಡೋದಾಗಿರಲಿ ಏನಕ್ಕೆ ಆಗಿರಲಿ ವಿಷ ಜಂತುಗಳಾಗಿರಲಿ ಯಾವುದೇ ಆಗಿರಲಿ ಎಲೆಯನ್ನು ಅದರ ಹೂಗಳನ್ನು ಉಜ್ಜೋದ್ರಿಂದ ಎಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ. ಆದರೆ ನಂದಿ ಬಟ್ಟಲು ಹೂವನ್ನು ಅದನ್ನು ತೆಗೆದು ನಾವು ಮನೆ ಮುಂದೆ ಬೆಳೆಸೋದ್ರಿಂದ ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳುತ್ತಾರೆ. ಅದು ಹೂವು ದಿನ ಬೆಳಗ್ಗೆ ಸಂಜೆ ಬಾಗಿಲಿಗೆ ಇಡೋದ್ರಿಂದ ದೇವರಿಗೆ ಇಡೋದ್ರಿಂದ ಸಕಲ ಪುಣ್ಯಗಳು ಸಿಗುತ್ತದೆ. ಶಿವನು ಅದರಲ್ಲಿ ನೆಲೆಸಿರುತ್ತಾನೆ ಅಂತ ಹೇಳಲಾಗುತ್ತದೆ. ನಂದಿ ಬಟ್ಟಲು ಹೂವನ್ನು ನಾವು ಬೆಳಗ್ಗೆ ಸಂಜೆ ಬಾಗಿಲಿಗಿಡೋದ್ರಿಂದ ಯಾವ ಜಂತು ಹುಳುಗಳು ಮನೆಯೊಳಗೆ ಬರುವುದಿಲ್ಲ ಅಂತಲೂ ಹೇಳ್ತಾರೆ. ಮತ್ತು ಹೊಟ್ಟೆಯಲ್ಲಿ ಜಂತು ಹುಳ ಇದ್ದರೆ ಅದನ್ನು ನಾವು ಕಾಯಿಸಿ ಒಂದು ಲೋಟ ನೀರನ್ನು ಕುಡಿಯೋದ್ರಿಂದ ಅದನ್ನು ತಿನ್ನೋದ್ರಿಂದನೂ ನಮಗೆ ಜಂತು ಹುಳ ಹೋಗುತ್ತದೆ ಮಕ್ಕಳಿಗೆ ಅಂತಲೂ ಹೇಳ್ತಾರೆ. ಇಷ್ಟು ಪರಿಹಾರ ಇದೆ ಆ ಹೂವಿನಿಂದ. ಇಷ್ಟು ಆರೋಗ್ಯನೂ ಸಮಸ್ಯೆಗಳಿಂದ ಪರಿಹಾರ ಇದೆ. ಆದರೆ ಆ ಹೂವು ನಮಗೆ ಅತಿಯಾದ ಬಳಸೋದ್ರಿಂದ ಕಾಯಿಲೆಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದು ಲೂಸ್ ಮೋಷನ್ ಆಗಿರಲಿ ಏನಾದರೂ ಮಚ್ಚೆಗಳಾಗಿರಲಿ ಪ್ರತಿಯೊಂದಕ್ಕೂ ಆ ಹೂವನ್ನು ನಂದಿ ಬಟ್ಟಲ ಹೂವನ್ನು ಯೂಸ್ ಮಾಡೋದ್ರಿಂದ ಎಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಬೇರೆ ಬೇರೆ ಹೂಗಳನ್ನು ಇಡೋದ್ರಿಂದ ದಾಸವಾಳದ ಹೂವು ಆಗಿರಲಿ ಗಣೇಶನಿಗೆ ಗರಿಕೆ ಹುಲ್ಲು ದಾಸವಾಳ ಹೂವು ಅಂದರೆ ತುಂಬ ವಿಶೇಷತೆ. ಹಾಗೆ ಶಿವನಿಗೆ ನಂದಿ ಬಟ್ಟಲು ಹೂವನ್ನು ಇಡೋದ್ರಿಂದ ತುಂಬ ವಿಶೇಷತೆ ಅಂತ ಹೇಳಬಹುದು. ಶಿವನಿಗಾಗಲಿ ಗಣೇಶನಿಗಾಗಲಿ ಬೇರೆ ದೇವರ ಫೋಟೋಗಳು ಯಾವುದೇ ಫೋಟೋಗಳಿಗಾಗಲಿ ನಂದಿವರ್ಣದ ಹೂವನ್ನು ಇಡೋದ್ರಿಂದ ಸಕಲ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತಾರೆ. ಬಾಗಿಲ ಮುಂದೆ ನಂದಿವರ್ಣದ ಗಿಡವನ್ನು ಇಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳುತ್ತಾರೆ. ಬೆಳಗಿನ ಜಾವ ಎದ್ದು ತುಳಸಿ ಗಿಡ ಪಕ್ಕದಲ್ಲಿ ನಂದಿವರ್ಣದ ಬಟ್ಟಲು ಹೂವನ್ನು ಗಿಡವನ್ನು ಬೆಳೆಸೋದ್ರಿಂದ ಸಕಲ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದರೆ ತುಂಬ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತಾರೆ. ಅದರಲ್ಲಿ ದೇವರು ಶಿವನು ನೆಲೆಸಿರುತ್ತಾನೆ. ಶಿವನ ಪ್ರತಿರೂಪ ಅಂತ ಹೇಳಲಾಗುತ್ತದೆ. ನೋಡಿ ಫ್ರೆಂಡ್ಸ್, ನಾನೇನಾದರೂ ಹೇಳಿರೋದು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್ಸ್.